ರಾಶಿಯವರಿಗೆ ಈ ವರ್ಷ ಹೇಗಿದೆ ಗುರುಜಿ? ತುಲಾ ರಾಶಿಯವರು ಸಾಮಾನ್ಯವಾಗಿ ಬ್ಯಾಲೆನ್ಸ್ಡ್ ರಾಶಿಯವರವರು, ಎಲ್ಲರ ಜೊತೆನೂ ತುಂಬ ಬ್ಯಾಲೆನ್ಸ್ಡ್ ಆಗಿರ್ತಾರೆ. ಅದರಲ್ಲೂ ಕೂಡ ತುಲಾ ರಾಶಿಯಲ್ಲಿ ಯಾರು ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಸ್ವಂತ ವ್ಯವಹಾರಗಳನ್ನು ಮಾಡ್ತಾ ಇರ್ತೀರಾ, ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾ ಇರ್ತೀರಾ, ನಾಟಕಗಳನ್ನು ಮಾಡ್ತಾ ಇರ್ತೀರಾ, ಮಾರ್ಕೆಟಿಂಗ್ ಏಜೆನ್ಸಿಗಳನ್ನು ನಡೆಸ್ತಾ ಇರ್ತೀರಾ, ಕ್ರಿಯೇಟಿವ್ ಫೀಲ್ಡಲ್ಲಿ ಇರ್ತೀರಿ, ಇಂಥವ್ರಿಗೆಲ್ಲ ಇಟ್ಸ್ ಎ ಬೆಸ್ಟ್ ಇಯರ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ತುಂಬ ಚೆನ್ನಾಗಿದೆ ನೋಡಿ. 6ನೇ ಮನೆಯಲ್ಲಿ ಶನಿ, 9ನೇ ಮನೆಯಲ್ಲಿ ಗುರು, ಇಟ್ ಇಸ್ ಎ ವಿಕ್ಟ್ರಿ ಟೈಮ್ ಇದು. ಅದರಿಂದ ಮೇವರೆಗೂ ಇಟ್ ಇಸ್ ಎ ಬೆಸ್ಟ್ ಟೈಮ್. ಮೇವರೆಗೂ ತುಂಬ ಚೆನ್ನಾಗಿದೆ. ಒಂದಷ್ಟು ಶುಭ ಕಾರ್ಯಗಳು ನಡೆಯುವಂಥದ್ದು, ಯೋಗಗಳು ಬರುವಂತಹ ಯೋಗ ಇದೆ. ಅದು ಮದುವೆ ಇರ್ಬೋದು, ಗೃಹಪ್ರವೇಶ ಇರ್ಬೋದು, ಸೈಟ್ ತಗೊಳ್ದಿರ್ಬೋದು, ವೆಹಿಕಲ್ ತಗೊಳ್ದಿರ್ಬೋದು, ಈ ಥರದ್ದೆಲ್ಲ ಥರ ಅನುಕೂಲಗಳನ್ನು ಮೇ ಎಂಡ್ವರೆಗೂ ಇದೆ. ಆಫ್ಟರ್ ಮೇ ಕೂಡ ತುಂಬ ಚೆನ್ನಾಗಿದೆ. ಯಾವ ಶತ್ರುಗಳು ನಿಮ್ಮನ್ನೇನು ಮಾಡೋಕ್ಕಾಗಲ್ಲ. ಎದುರುಗಡೆ ಬಂದು ನಿಮ್ಮ ಮೇಲೇನೇ ಪ್ರಯೋಗ ಮಾಡಿದ್ರು ನಿಮ್ಮ ಮೇಲೆ ಏನು ದಕ್ಕಲ್ಲ, ಅಥವಾ ನಿಮ್ಮ ಮೇಲೇನೇ ಅಪಪ್ರಚಾರ ಮಾಡಿದ್ರೂ ಅದು ಯಾವುದು ದಕ್ಕಲ್ಲ. ಅದು ಎಲ್ಲವನ್ನು ಕೂಡ ಮೆಟ್ಟಿ ನಿಲ್ಲುವಂಥ ವರ್ಷ ಇದು. ಯಾಕೆಂದರೆ 6ನೇ ಮನೆಯಲ್ಲಿ ಶನಿ ನಿಮ್ಮ ಜೊತೆಗೆ, ನಿಮ್ಮನ್ನು ನಿಂದನೆ ಮಾಡೋರೆ ನಿಮ್ಮ ಜೊತೆಗೆ ಒಂದು ಫೋಟೋ ತೆಗೆಸ್ಕೊಳ್ಳೋಕೆ ಬರುವಂಥ ಯೋಗ. ಆದರೆ ಆಫ್ಟರ್ ಮೇ ಏನಾಗುತ್ತೆ ಅಂದರೆ 9ನೇ ಮನೆಯಲ್ಲಿರುವಂತಹ ಗುರು 10ನೇ ಮನೆಗೆ ಬರೋದ್ರಿಂದ ವೃತ್ತಿಯಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಆಗುತ್ತೆ, ಸಂಪಾದನೆ ಆಗುತ್ತೆ, ಲಾಭ ಬರುತ್ತೆ. ಬಟ್ ಆಫ್ಟರ್ ಮೇ ನಿಮ್ಮ ಎಕ್ಸ್ಪೆಕ್ಟೇಷನ್ ಥರ ಬರಲ್ಲ. ನೀವೇನೋ 1-2 ಕೋಟಿ ಬರಬೇಕು ಅಂತಿದ್ರೆ ಅದು 1 ಕೋಟಿಗೆ ನಿಲ್ಬೋದು, ಅಥವಾ ಒಂದು 20 ಲಕ್ಷ ಬರಬೇಕು ಅಂದರೆ ಅದು 10 ಲಕ್ಷಕ್ಕೆ ನಿಲ್ಬೋದು. ಅಥವಾ ಯಾವುದೋ ವ್ಯಾಪಾರದಲ್ಲಿ ನನಗೆ ಲಾಭ ಜಾಸ್ತಿ ಆಗುತ್ತೆ ಅಂದರೆ ಅದು ವ್ಯಾಪಾರ ಕಡಿಮೆಗೆ ಆಗುವಂಥದ್ದು ಇರ್ತದೆ. ಅದು ಬಿಟ್ಟರೆ ಓವರಾಲ್ ಇವ್ರಿಗೆ ಬಹಳ ಚೆನ್ನಾಗಿದೆ. ಇವ್ರು ಮಾಡಬೇಕಾಗಿರುವಂಥದ್ದು ಏನಂತಂದರೆ, ಪ್ರತಿ ಶನಿವಾರದ ದಿನ ಸೂರ್ಯ ಮುಳುಗುವಂಥ ಟೈಮಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಜೇನುತುಪ್ಪವನ್ನು ಕೊಡುವಂಥದ್ದು, ಮತ್ತು ಶ್ರೀ ಮಹಾಲಕ್ಷ್ಮೀ ನಮಃ ಅನ್ನುವಂಥ ಮಂತ್ರವನ್ನು ಡೈಲಿ 21 ಬಾರಿ ಜಪವನ್ನು ಮಾಡ್ತಾ ಬರಬೇಕು. ಜೊತೆಗೆ ಭಾಳ ಮುಖ್ಯವಾಗಿ ನಿಮ್ಮ ಮನೆಯ ಹೆಣ್ಣು ದೇವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದರೆ ತುಂಬ ಚೆನ್ನಾಗಿರ್ತದೆ.